ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಸೆದ ಬಾಂಧವ್ಯ ಅಧ್ಯಾಯ 18. ಏನೂ ಮಾಡಲಾರದ ದ್ವಂದ್ವ ಪರಿಸ್ಥಿತಿ ಎದುರಾಗಿತ್ತು ಸುಹಾಸ್ಗೆ. ಇತ್ತ ಸೌಮ್ಯಳನ್ನು ಕೂಡ ಮರೆಯಲಾರ, ಆ ಕಡೆ ಮನ್ವಿತಾಳನ್ನು ತನ್ನ ಪತ್ನಿ ಎಂದು ಸ್ವೀಕರಿಸಲಾರ. ಅಂಥ ಸ್ಥಿತಿ ಎದುರಾಗಿತ್ತು. ತಾಯಿಯ ಮಾತನ್ನು ಯಾವ ಕಾರಣಕ್ಕೂ ಮೀರಬಾರದು ಎಂಬ ಶಪಥಗೈದಿದ್ದ ಸುಹಾಸ್. ಹಾಗಾಗಿ ಮದುವೆಗೆ ಒಪ್ಪಿಗೆ ನೀಡಿದ್ದ. ನಕುಲ್ನನ್ನು ಕರೆದ ಅಜ್ಜಿ ಅವನನ್ನು ಕುಳಿತುಕೊಳ್ಳುವಂತೆ ತಿಳಿಸಿ ನೈಋತ್ಯ ಮನೆಗೆ ಹೆಜ್ಜೆ ಇಟ್ಟ ಆಗಿನಿಂದಲೂ ಒಂದು ದಿನವೂ ಕೂಡ ಮೌನವಾಗಿ ಕಳೆದಿಲ್ಲ. ಯಾವಾಗಲೂ ನಗು ನಗುತ್ತಾ ಎಲ್ಲರನ್ನು ನಗಿಸುತ್ತಾ ತನ್ನ ಮನಸ್ಸಿನಲ್ಲಿ ಏನೇ ನೋವಿದ್ದರೂ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಈಗ ಮಾತೇ ಆಡ್ತಿಲ್ಲ. ಯಾವಾಗಲೂ ಕೂಡ ಅಳುತ್ತಲೇ ಮೌನವಾಗಿ ರೂಮಿನಲ್ಲಿ ಇರುತ್ತಾಳೆ. ಯಾರೊಂದಿಗೂ ಬೆರೆಯುವುದಿಲ್ಲ. ಅವಳ ಒಳ್ಳೆಯತನ ನಮ್ಮ ಮನಸ್ಸನ್ನೆಲ್ಲ ಗೆದ್ದು ಬಿಟ್ಟಿದೆ. ನಗುವುದು ನಗಿಸುವುದು ಬಿಟ್ಟರೆ ಅವಳಿಗೆ ಏನೂ ತಿಳಿದಿಲ್ಲ. ಈಗ ಇದ್ದೊಬ್ಬ ತಾಯಿಯೂ ಕೂಡ ದೂರ ಆಗಿರುವುದರಿಂದ ಈ ದುಃಖವನ್ನು ಅವಳಿಗೆ ಭರಿಸಲು ಸಾಧ್ಯವಾಗುತ್ತಿಲ್ಲ. ಕಣ್ಣೀರು ಹಾಕುತ್ತಾ ಮೌನವಾಗಿದ್ದಾಳೆ. ಮನೆಯೆಲ್ಲ ಖಾಲಿಯಾದಂತೆ ಇದೆ. ಅವಳನ್ನು ಮೊದಲಿನ ಸ್ಥಿತಿಗೆ ತರಲು ನಿನ್ನಿಂದ ಮಾತ್ರ ಸಾಧ್ಯ ನಕುಲ್ ಎಂದು ಅಜ್ಜಿ ಹೇಳಿದಾಗ, ನಕುಲ್, ನಾನು ನನ್ನ ಪ್ರಯತ್ನವನ್ನು ಮಾಡುತ್ತಲೇ ಇದ್ದೇನೆ ಅಜ್ಜಿ. ಆದರೆ ನೈಋತ್ಯಳ ಬಿಹೇವಿಯರಲ್ಲಿ ನೋಡ್ತಿದ್ರೆ ಈಗಲೇ ತಾಯಿಯ ನೋವನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಅನಿಸುತ್ತಿದೆ. ಅವಳು ಅದರಿಂದ ಹೊರಗೆ ಬರಬೇಕು ಎಂದರೆ ತುಂಬ ದಿನದ ಅವಶ್ಯಕತೆ ಇದೆ ಅನಿಸುತ್ತಿದೆ. ಈಗಲೇ ಮೊದಲಿನ ಸ್ಥಿತಿಗೆ ಬರಲು ಸಾಧ್ಯವಿಲ್ಲ. ಆ ನಂಬಿಕೆ ಕೂಡ ನನಗಿಲ್ಲ. ತಿಂಡಿ ಕೂಡ ಸರಿಯಾಗಿ ತಿಂತಿಲ್ಲ. ನನಗದೇ ಭಯ ಅಜ್ಜಿ. ಊಟ ತಿಂಡಿಯನ್ನು ಬಿಟ್ಟು ಎಲ್ಲಿ ಆರೋಗ್ಯ ಕೂಡ ಹದಗೆಟ್ರೆ ಏನು ಮಾಡುವುದು ಎಂಬುದೇ ತೋಚುತ್ತಿಲ್ಲ ಎನ್ನಲು, ತಾಯಿ ಕಳೆದುಕೊಂಡ ನೋವು ಕಷ್ಟ ಬೇಗ ಮಾಸುವುದಿಲ್ಲ ನಕುಲ್. ಅದು ಅವಳ ಜೀವನ ಪರ್ಯಂತ ನೋವು ನೀಡುತ್ತಲೇ ಇರುತ್ತದೆ. ನಾವು ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡದೆ ಅವಳ ಜೊತೆಯಲ್ಲೇ ಇದ್ದು ಅವಳ ಆಗಿ ನಾವು ಕೂಡ ಸ್ಪಂದಿಸುತ್ತಾ ಅವಳನ್ನು ಮತ್ತೆ ಮಾಮೂಲಿಯಾಗಿ ನೋಡಬೇಕು. ಇಲ್ಲದಿದ್ದರೆ ಅದೇ ಕೊರಗಲ್ಲಿ ಅವಳು ಕೂಡ ಹಾಸಿಗೆ ಹಿಡಿಯುತ್ತಾಳೆ. ಅವಳನ್ನು ಅತಿ ಪ್ರೀತಿಯಿಂದ ನಾವು ನೋಡಿಕೊಂಡು ಅವಳನ್ನು ಮಾಮೂಲಿ ಮನುಷ್ಯಳಾಗಿ ಮಾಡಬೇಕು ಎಂದು ಅಜ್ಜಿ ಹೇಳಲು ನಕುಲ್ ಅವಳನ್ನು ಗಮನಿಸಿಕೊಳ್ಳಲು ಹೊರಟಿದ್ದ. ಆದರೆ ರೂಮಿಗೆ ಬಂದು ನೋಡಿದ ನಕುಲ್ಗೆ ಶಾಕ್ ಆದಿತ್ತು. ಏಕೆಂದರೆ ಮಲಗಿದ ನೈಋತ್ಯ ಅಲ್ಲಿ ಇರಲಿಲ್ಲ. ಮನೆಯಲ್ಲೆಲ್ಲ ಹುಡುಕಿದವನು ಕೊನೆಗೆ ಟೆರೆಸ್ ಮೇಲೆ ಹುಡುಕಿ ಹೊರಟಿದ್ದ. ನೀಲಿ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡುತ್ತಾ ನಿಂತಿದ್ದಳು. ಹಿಂದಿನಿಂದ ಅವಳ ಭುಜ ಬಳಸಿದ ನಕುಲ್, ನೀನು ಹೀಗೆ ಯಾವಾಗಲೂ ಅಳುತ್ತಾ ಇದ್ದರೆ ಮನೋವೇದನೆ ಇನ್ನೂ ಹೆಚ್ಚಾಗುತ್ತದೆ, ಕಡಿಮೆ ಆಗೋದಿಲ್ಲ. ನನ್ನ ಜೊತೆಗೆ ಬಾ, ಸ್ವಲ್ಪ ಹೊತ್ತು ಹೊರಗಡೆ ತಿರುಗಾಡಿಕೊಂಡು ಬರೋಣ. ಆಗ ನಿನಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತದೆ ಎಂದು ಹೇಳಲು, ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರಲು ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡಿದ್ದಳು. ಈ ರೀತಿಯಾಗಿ ನನ್ನನ್ನು ಮಾತನಾಡಿಸುತ್ತಿದ್ದರೆ ನನ್ನ ನೋವು ಇನ್ನೂ ಹೆಚ್ಚಾಗುತ್ತದೆ ವಿನಾ ಕಡಿಮೆ ಆಗೋದಿಲ್ಲ. ನಾನು ನನಗೆ ಸಾಕಾಗುವಷ್ಟು ಹೊತ್ತು ನಾನೇ ಸಮಾಧಾನ ಮಾಡಿಕೊಳ್ಳುತ್ತೇನೆ ಎಂದವಳು ನಭವನ್ನೇ ನೋಡುತ್ತಾ ಜೋರಾಗಿ ಹತ್ತಿದ್ದಳು. ಹತ್ತು ಸಮಾಧಾನ ಅವಳನ್ನು ಕರೆದುಕೊಂಡು ಮಲಗಿಸಿದ್ದ ನಕುಲ್. ರಾತ್ರಿ ನಕುಲ್ ಹಾಗೂ ನೈಋತ್ಯ ನಿದ್ದೆ ಮಾಡುತ್ತಿರುವಾಗ ನೈಋತ್ಯ ಕನಸಿನಲ್ಲಿಯೂ ಕೂಡ ಅವಳ ತಾಯಿಯೇ ಬಂದಿದ್ದಳು. ಹಾಸಿಗೆಯಿಂದ ಎದ್ದು ಅಳುತ್ತಾ ಕುಳಿತ ನೈಋತ್ಯಾಳನ್ನು ನಕುಲ್ ತನ್ನ ಎದೆಗೆ ಒರಗಿಸಿಕೊಂಡು ಅವಳ ತಲೆಯನ್ನು ನಿಧಾನವಾಗಿ ಸವರುತ್ತಾ ಕಣ್ಣೀರನ್ನು ಮೃದುವಾಗಿ ಹೊರೆಸುತ್ತಾ ಗಲ್ಲವನ್ನು ತನ್ನ ಕೈಯಲ್ಲಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡು, ನೋಡು ನೈಋತ್ಯ, ನಿನ್ನ ನೋವನ್ನು ಕಡಿಮೆ ಮಾಡಿಕೊ ಎಂದು ಹೇಳಲು, ಆಗುತ್ತಿಲ್ಲ. ನಿನ್ನ ನೋವನ್ನು ನೋಡಿ ನನಗೂ ಕೂಡ ಸಹಿಸಲು ಆಗುತ್ತಿಲ್ಲ. ಜೀವನ ಇಷ್ಟೇ ನೈಋತ್ಯ. ಕಾಲ ಎಷ್ಟು ಮುಂದಕ್ಕೆ ಹೋದರೂ ನಾವು ನಮ್ಮ ಗತವನ್ನು ಮರೆಯುವುದಿಲ್ಲ. ಹಾಗಿಲ್ಲದೆ ಹೋದರೆ ಮುಂದಿನ ಜೀವನ ಕೂಡ ಚೆನ್ನಾಗಿರೋದಿಲ್ಲ. ನಿನ್ನ ತಾಯಿಯ ಸ್ಥಾನವನ್ನು ನಾನು ತುಂಬಲು ಸಾಧ್ಯವಿಲ್ಲದೇ ಇರಬಹುದು. ಆದರೆ ನಿನ್ನ ಗಂಡನ ಸ್ಥಾನವನ್ನು, ನಿನ್ನ ತಂದೆಯ ಸ್ಥಾನವನ್ನು ತುಂಬಿ ನಿನ್ನನ್ನು ಸುಖವಾಗಿರುವಂತೆ ನೋಡಿಕೊಳ್ಳುತ್ತೇನೆ. ನೀನು ನೆಮ್ಮದಿಯಾಗು, ಮಲಗು ಎಂದು ಹೇಳಿದ್ದ. ಅವನ ಎದೆಗೆ ಒರಗಿದಳು ನೈಋತ್ಯ. ಅವನ ಯೋಚನೆ ಈಗ ಬೃಂದಾಳನ್ನು ನೈಋತ್ಯ ಸುತ್ತಲೇ ಸುತ್ತುತ್ತಿತ್ತು. ಬೃಂದಾಳು ಬದುಕಿರುವ ವಿಚಾರ ತಿಳಿದ ನಕುಲ್ಗೆ ತುಂಬ ಸಂತೋಷವಾಗಿತ್ತು. ತರುಣ್ ಜೊತೆಗೆ ಸುಖ ಸಂಸಾರ ನಡೆಸುತ್ತಿದ್ದಾಳೆ ಎಂಬುದೇ ಅವನ ಸಂತೋಷಕ್ಕೆ ಕಾರಣವಾಗಿತ್ತು. ಅವಳನ್ನು ನೋಡಿ ಅವಳ ಬಗ್ಗೆ ತಿಳಿದುಕೊಂಡು ಬರಲು ಹೊರಡಬೇಕು ಎನ್ನುವಷ್ಟರಲ್ಲಿ ಸಾವಿತ್ರಮ್ಮನ ಸಾವು ಬರಸಿಡಿಲಿನಂತೆ ಬಂದೆರಗಿತ್ತು. ಅದರಿಂದ ಬೃಂದಾಳನ್ನು ಭೇಟಿಯಾಗುವ ಅವಕಾಶವೇ ಒದಗಿರಲಿಲ್ಲ. ನನ್ನ ಎದುರಿಗೆ ಬರಲು ಬೃಂದಾಗೆ ಭಯ.
ಅಂದು ಅಣ್ಣನ ಮಾತನ್ನು ನಿರಾಕರಿಸಿದ್ದಳಲ್ಲ. ಹಾಗಾಗಿ ಅಣ್ಣನೇ ಬಂದು ತನ್ನನ್ನು ಸಮಾಧಾನ ಮಾಡಲಿ ಎಂಬ ಆಸೆ. ತರುಣ್ ಬೃಂದಾಳ ಪಕ್ಕ ಬಂದು ಕುಳಿತು, ಬಾ ಹೋಗಿ ನಿನ್ನ ಅಣ್ಣನನ್ನು ಮಾತನಾಡಿಸಿ ಅವರಿಗೆ ಸಮಾಧಾನ ಹೇಳಿ ಬರೋಣವೆಂದರೂ ಕೂಡ ಬೃಂದ ಇಲ್ಲವೆಂದೇ ತಲೆ ಆಡಿಸಿದ್ದಳು. ತನ್ನ ಕರುಳ ಬಳ್ಳಿ ಅಲ್ಲಿ ಬೆಳೆಯುತ್ತಿದೆ ಎಂಬುದು ಗೊತ್ತಿದ್ದರೂ ಕೂಡ ತನ್ನ ಅಣ್ಣ ತನ್ನನ್ನು ಕ್ಷಮಿಸುವವರೆಗೂ ತನ್ನ ಮಗಳನ್ನು ನೋಡುವುದಿಲ್ಲ ಎಂದು ತರುಣ್ಗೆ ಹೇಳಿದ್ದಳು. ತನ್ನ ತಾಯಿಯ ಮಾತಿಗೆ ಏನೊಂದು ಎದುರುತ್ತರ ಕೊಡದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದ ಸುಹಾಸ್. ಇಲ್ಲಿಯ ತನಕ ಅವನ ಬಳಿ ಇದ್ದ ನೆಮ್ಮದಿ ಈಗ ಅವನನ್ನು ತೊರೆಯುವ ನಿರ್ಧಾರ ಮಾಡಿತ್ತು. ಒಲ್ಲದ ಮದುವೆ, ಇಷ್ಟವಿಲ್ಲದವಳೊಂದಿಗೆ ಜೀವನ, ಏನು ಕೂಡ ಅರ್ಥವಾಗದ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಯಾರನ್ನು ದೂರುವುದು? ಆ ವಿಧಿಯನ್ನೇ ಅಥವಾ ಈ ಮದುವೆಯಲ್ಲಿ ಬಂದಿಯಾಗಿಸುತ್ತಿರುವ ತನ್ನ ಅಮ್ಮನಿಗೋ ಅರಿಯದಾದ ಸುಹಾಸ್. ಆ ನಿದ್ರಾದೇವಿಯು ಕೂಡ ಸುಹಾಸ್ನಿಂದ ಕೋಪಗೊಂಡಂತೆ ದೂರವೇ ಉಳಿದಿತ್ತು. ಅನ್ವಿತಾ ಮನೆಗೆ ಖುಷಿಯಿಂದ ಬಂದಿದ್ದಳು. ಏಕೆಂದರೆ ಅವರ ತಂದೆ ತಾಯಿ ಓದ ಕೆಲಸ ಆಗಿದ್ದು ತಿಳಿದು ಖುಷಿ ಆಗಿತ್ತು. ಸುಹಾಸ್ನ ಮದುವೆಯಾಗುವ ಕನಸು ಹೊಂದಿದ್ದ ಅನ್ವಿತಾಳ ಕನಸಿಗೆ ನೀರೆರೆದು ಪೋಷಿಸಿದರು ಅವಳ ತಂದೆ ತಾಯಿ. ಈಗ ಅವಳ ಇಷ್ಟದಂತೆ ಸುಹಾಸ್ ಜೊತೆ ಮದುವೆ ಮಾಡಲು ನಿರ್ಧರಿಸಿ ಅವರ ತಾಯಿಯ ಬಳಿ ಮದುವೆ ಪ್ರಸ್ತಾಪವನ್ನು ತೆಗೆದು ಅವರ ಒಪ್ಪಿಗೆಯನ್ನು ಪಡೆದು ಮದುವೆಯನ್ನು ನಿಶ್ಚಯಿಸಿಕೊಂಡು ಬಂದಿದ್ದರು. ಇತ್ತ ಮನೆಗೆ ಬಂದ ಅನ್ವಿತಾ ಖುಷಿಗೆ ಪಾರವೇ ಇರಲಿಲ್ಲ. ಸುಹಾಸ್ ತಾಯಿ ಮದುವೆಗೆ ಒಪ್ಪಿದರು ಎಂಬ ವಿಷಯ ತಿಳಿಯುತ್ತಿದ್ದಂತೆ ಮನೆಗೆ ದೌಡಾಯಿಸಿದ್ದಳು ಅನ್ವಿತಾ. ಬಂದವಳೆ ತಂದೆ ತಾಯಿಯನ್ನು ಅಪ್ಪಿ ಮುದ್ದಾಡಿ ಬಿಟ್ಟಿದ್ದಳು. ಮಗಳ ಖುಷಿಯನ್ನು ಕಂಡ ಅವರಿಗೂ ಕೂಡ ತುಂಬ ಖುಷಿಯಾಗಿತ್ತು. ಅಮ್ಮ, ಈ ಖುಷಿಗೇನಾದರೂ ಸಿಹಿ ಮಾಡು ಎಂದು ಹೇಳಿದ್ದ ಅನ್ವಿತಾ ಫ್ರೆಶ್ ಅಪ್ ಆಗಿ ಬರಲು ರೂಮಿಗೆ ತೆರಳಿದ್ದಳು. ರೂಮಿಗೆ ಹೋದವಳು ಫ್ರೆಶ್ ಅಪ್ ಆಗುವ ಬದಲು ಸೌಮ್ಯಾಳಿಗೆ ಫೋನ್ ಮಾಡಿದ್ದಳು. ಅನ್ವಿತಾಳಿಂದ ಕರೆ ಬಂದಾಗ ಸ್ವೀಕರಿಸಿದ ಸೌಮ್ಯಾಳಿಗೆ ಈ ಕಡೆಯಿಂದ ಆಘಾತಕಾರಿ ಸುದ್ದಿ ತಿಳಿದಿತ್ತು. ಆ ಸುದ್ದಿ ಕೇಳಿದ ಸೌಮ್ಯ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಳು. ಫೋನ್ ಹಿಡಿದುಕೊಂಡು ಒಳಹೋದ ಸೌಮ್ಯ ಎಷ್ಟೊತ್ತಾದರೂ ಬಾರದೇ ಇರುವುದನ್ನು ನೋಡಿದ ಸೌಮ್ಯ ತಂದೆ ತಾಯಿ ಇಬ್ಬರು ಕೂಡ ಅವಳ ರೂಮನ್ನು ಪ್ರವೇಶಿಸಿದ್ದರು. ಅಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದ ಸೌಮ್ಯಳನ್ನು ನೋಡಿದವರಿಗೆ ಜೀವವೇ ಬಾಯಿಗೆ ಬಂದಂತಾಗಿತ್ತು. ತಕ್ಷಣವೇ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಮುಖಕ್ಕೆ ನೀರನ್ನು ಚುಮುಕಿಸಿದ ಸ್ವಲ್ಪ ಹೊತ್ತಿನ ನಂತರ ಸೌಮ್ಯಳಿಗೆ ಪ್ರಜ್ಞೆ ಮರುಕಳಿಸಿತ್ತು. ಪ್ರಜ್ಞೆ ಬಂದ ನಂತರ ಸೌಮ್ಯ ತನ್ನ ತಂದೆ ತಾಯಿಯನ್ನು ತಬ್ಬಿಕೊಂಡು ಇರುವ ವಿಚಾರ ತಿಳಿಸಿ ಗೋಳಾಡಿದಳು. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಸುಹಾಸ್ ಮದುವೆ ಅನ್ವಿತಾಳೊಟ್ಟಿಗೆ ನಿಶ್ಚಯವಾಗಿತ್ತು. ನಿಶ್ಚಯವಾಗಿರುವ ಮದುವೆಯನ್ನು ನಿಲ್ಲಿಸುವಷ್ಟು ಕೆಟ್ಟ ಮನಸ್ಸಿನವರಾಗಿರಲಿಲ್ಲ ಸೌಮ್ಯಾಳ ತಂದೆ ತಾಯಿ. ಹಾಗಾಗಿ ಸೌಮ್ಯಾಳಿಗೆ ನಿನಗೆ ಸುಹಾಸ್ಗಿಂತ ಉತ್ತಮ ವರ ಸಿಗುತ್ತಾನೆ ಎಂದು ಸಮಾಧಾನಪಡಿಸಿದರು. ಅವರ ಸಮಾಧಾನ ಸೌಮ್ಯಾಳ ನೋವನ್ನು ಸ್ವಲ್ಪವೂ ಕೂಡ ಕಡಿಮೆ ಮಾಡಲಿಲ್ಲ. ಏಕೆಂದರೆ ಮೊದಲ ಪ್ರೀತಿಯೇ ಸುಹಾಸ್ ಆಗಿದ್ದ. ಹೇಗೆ ತಾನೇ ಮರೆಯಲು ಸಾಧ್ಯ? ಒಂದು ಬಾರಿ ಸುಹಾಸ್ ಬಳಿ ಮಾತನಾಡಬೇಕೆಂದು ನಿರ್ಧರಿಸಿಕೊಂಡವಳು ಬಾರದ ನಿದ್ರೆಯನ್ನು ಅರಸಿ ಹೊರಟಿದ್ದಳು. ಸೌಮ್ಯಳಿಗೆ ತಕ್ಕ ಉತ್ತರ ನೀಡಿದ್ದೇನೆ ಎಂದುಕೊಂಡ ಅನ್ವಿತಾ ಖುಷಿಯಿಂದ ಅವರಮ್ಮ ಪ್ರೀತಿಯಿಂದ ಮಾಡಿದ ಪಾಯಸವನ್ನು ಹೊಟ್ಟೆ ತುಂಬ ತಿಂದು ಸುಹಾಸ್ ಬಗ್ಗೆ ಕನಸು ಕಾಣುತ್ತಾ ನೆಮ್ಮದಿಯಾಗಿ ಮಲಗಿದ್ದಳು. ಇಬ್ಬರ ನಿದ್ರೆಯನ್ನು ಕಸಿದುಕೊಂಡ ಪಾಪ ಅವಳನ್ನು ಸುಮ್ಮನೆ ಬಿಡುವುದೇ? ಈಗ ಮಾಡುತ್ತಿರುವ ಸುಖವಾದ ನಿದ್ದೆ ಮುಂದೆ ಅವಳ ಜೀವನದಿಂದ ದೂರಾಗುವ ದಿನ ಸನಿಹದಲ್ಲಿ ಇತ್ತು. ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ ಸುಹಾಸ್ ಮುಂಜಾನೆ ಎದ್ದು ಜಾಗಿಂಗ್ ಹೊರಟಿದ್ದ. ಅವನಿಗೆ ಜಾಗಿಂಗ್ಗಿಂತ ಮುಖ್ಯವಾಗಿ ನೆಮ್ಮದಿ ಬೇಕಿತ್ತು. ಹೊರಗಿನ ವಾತಾವರಣ ಸ್ವಲ್ಪ ನೆಮ್ಮದಿ ನೀಡಬಹುದೆಂದು ಹೊರಟಿದ್ದ. ಅಷ್ಟರಲ್ಲಾಗಲೇ ಅವರ ತಾಯಿ ಎದ್ದು ಮನೆ ಕೆಲಸವನ್ನು ಶುರು ಮಾಡಿಕೊಂಡಿದ್ದರು. ಜಾಗಿಂಗ್ ಹೊರಟ ಸುಹಾಸ್ ತಡೆದ ಅವರ ತಾಯಿ ಇಷ್ಟು ದಿನ ಹೋಗದ ಮಗನನ್ನು ಪ್ರಶ್ನಿಸಿದ್ದರು. ಏನೆಂದು ಉತ್ತರ ಕೊಡಲು ತೋಚದ ಸುಹಾಸ್ ಇಷ್ಟು ದಿನ ಆಫೀಸ್ ಕೆಲಸ ತುಂಬ ಇತ್ತು ಅಮ್ಮ ಎಂದು ಬಾಯಿಗೆ ಬಂದ ಸುಳ್ಳನ್ನು ಹೇಳಿ ಅಲ್ಲಿಂದ ಹೊರಟಿದ್ದ. ಅವನ ಮನಸ್ಸು ಹೇಳಿದ ಸುಳ್ಳಿಗೆ ಇನ್ನಿಲ್ಲದಂತೆ ಚಡಪಡಿಸುತ್ತಿತ್ತು. ಸೌಮ್ಯ ಕೂಡ ನಿದ್ದೆ ಇಲ್ಲದೆ ರಾತ್ರಿಯನ್ನು ಕಳೆದಿದ್ದಳು. ಎಷ್ಟು ಬೇಗ ಆಫೀಸ್ ಸಮಯವಾಗುತ್ತದೆ ಎಂಬುದನ್ನು ಕಾಯುತ್ತಿದ್ದಳು. ಆಫೀಸ್ಗೆ ಹೋಗಿ ಸುಹಾಸ್ ಬಳಿ ಮಾತನಾಡುವುದು ಅವಳ ಉದ್ದೇಶವಾಗಿತ್ತು. ಅದನ್ನು ಅವನ ಮುಂದೆ ಕೇಳಿ ಪರಿಹರಿಸಿಕೊಳ್ಳಬೇಕೆಂಬುದು ನಿರ್ಧರಿಸಿ ಆಫೀಸ್ಗೆ ತಯಾರಾಗುತ್ತಿದ್ದವಳನ್ನು ತಡೆದಿದ್ದರು ಸೌಮ್ಯ ತಂದೆ ತಾಯಿ. ಅವನ ಒಪ್ಪಿಗೆ ಇಲ್ಲದೆ ಮದುವೆಯಲ್ಲಿ ನಿಶ್ಚಯ ಆಗೋದಿಲ್ಲ ಮಗಳೇ. ಅವನು ಒಪ್ಪಿಗೆ ನೀಡಿದ ಮೇಲೆ ನಿಶ್ಚಯವಾಗಿರುತ್ತದೆ. ನೀನು ನಿನ್ನ ಪ್ರೀತಿಯನ್ನು ಅವನ ಬಳಿ ಹೇಳಿಕೊಳ್ಳುವುದನ್ನು ತಡ ಮಾಡಿದ್ದೀಯಾ?
ಹಾಗಾಗಿ ಅವನ ಮದುವೆ ಬೇರೆಯವರೊಂದಿಗೆ ನಿಶ್ಚಯವಾಗಿದೆ. ನಿಶ್ಚಯವಾದ ಮದುವೆಯನ್ನು ನಿಲ್ಲಿಸುವುದು ಸುಸಂಸ್ಕೃತರ ಲಕ್ಷಣವಲ್ಲ. ನೀನು ಆ ಆಫೀಸ್ನಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಉದ್ಯೋಗವನ್ನು ಮಾಡು ಎಂದು ಕಡ್ಡಿ ತುಡ್ಡಾದೆ ಹೇಳಿದರು ಸೌಮ್ಯಳ ತಂದೆ. ಅದಕ್ಕೆ ತಾವೂ ಕೂಡ ಧ್ವನಿಗೂಡಿಸಿದರು ಅವಳ ತಾಯಿ. ತಂದೆ ತಾಯಿ ಮಾತನ್ನು ಮೀರಿದ ಸೌಮ್ಯ ಅವರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾಗಿದ್ದಳು. ವಾಕಿಂಗ್ನಿಂದ ಬಂದ ಸುಹಾಸ್ ಕೂಡ ಆಫೀಸ್ಗೆ ಹೊರಟಿದ್ದ. ಅರ್ಜೆಂಟ್ ಕೆಲಸ ಇರೋದಾಗಿ ಹೇಳಿದ ಸುಹಾಸ್ ಮನೆಯಿಂದ ಬೇಗ ಆಫೀಸ್ ತಲುಪಿದ್ದ. ಅವನು ತಲುಪಿ ಸುಮಾರು ಸಮಯ ಕಳೆದರೂ ಕೂಡ ಸೌಮ್ಯ ಕೆಲಸಕ್ಕೆ ಬಂದಿರಲಿಲ್ಲ. ಮನ್ವಿತಾ ಖುಷಿಯಾಗಿ ಆಫೀಸ್ಗೆ ಬಂದು ತನ್ನ ಮದುವೆ ವಿಚಾರವನ್ನು ಆಫೀಸ್ನಲ್ಲಿದ್ದವರಿಗೆಲ್ಲ ತಿಳಿಸಿದ್ದಳು. ಅದನ್ನು ನೋಡಿದ ಸುಹಾಸ್ಗೆ ಕೋಪ ಉಮ್ಮಳಿಸಿ ಬಂದಿತ್ತು. ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದವನು, ಈ ವಿಚಾರವನ್ನು ಆಫೀಸ್ನಲ್ಲಿ ಡಂಗೂರ ಹೊಡೆಯುವ ಅವಶ್ಯಕತೆ ಇದೆಯಾ? ನಿಶ್ಚಿತಾರ್ಥಕ್ಕೆ ಕರೆದಾಗ ಅವರಿಗೆ ತಿಳಿಯುತ್ತದೆ. ಇನ್ನು ಅದನ್ನು ಎಲ್ಲರಿಗೂ ಸಾರುವ ಅವಶ್ಯಕತೆ ಇಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದನು. ಅದನ್ನು ಕೇಳಿದ ಮನ್ವಿತಾ ಮುಖ ಬಾಡಿತ್ತು. ಅವನ ಕ್ಯಾಬಿನಿಂದ ಆಚೆ ಬಂದವಳು, ನೀನು ಕಟ್ಟುವ ತಾಳಿನ ಮೊದಲು ನನ್ನ ಕೊರಳು ಸೇರಲು, ಆಮೇಲೆ ಇದೆ ನಿನಗೆ ಹಬ್ಬ. ನೀನು ಆಡಿರುವ ಪ್ರತಿಯೊಂದು ಮಾತಿಗೂ ಕೂಡ ನೀನು ಬೆಲೆ ತರಬೇಕು. ಇದೇ ನನ್ನ ಜೀವನದ ಗುರಿ. ಯಾವಾಗಲೂ ಕೂಡ ನನ್ನ ಹಿಂದೆ ಬರಬೇಕು ನೀನು. ಹಾಗೆ ಮಾಡಿಕೊಳ್ಳುತ್ತೇನೆ ಎಂದು ಮನದಲ್ಲಿಯೇ ಬೈದುಕೊಂಡೇ ಇದ್ದಳು. ಆದರೆ ಅವಳಿಗೆ ತಿಳಿಯದ ವಿಷಯವೇನೆಂದರೆ ಅವಳೇ ಅವನ ಕಾಲಿನ ಕಸವಾಗುತ್ತಾಳೆ ಎಂಬುದು. ನಕುಲ್ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಮಲಗಿದ್ದ. ನೈಋತ್ಯ ತಲೆಯನ್ನೇ ಸವರುತ್ತಿದ್ದ. ಅವಳಿಗೆ ನೀಡಿದ ಕಷ್ಟವನ್ನೆಲ್ಲ ನೆನಪಿಸಿಕೊಂಡು ಮರುಗುತ್ತಿದ್ದ. ಇದೇ ಯೋಚನೆಯಲ್ಲಿರುವಾಗ ವಿಧಿ ಅವನ ರೂಮನ್ನು ಪ್ರವೇಶಿಸಿದ್ದಳು. ಬಂದವಳೆ ಮಂಚವನ್ನೇರಿ ಅವಳ ಪಪ್ಪನ ಕೊರಳ ಸುತ್ತ ಕೈ ಹಾಕಿ, ಪಪ್ಪ, ನಮ್ಮ ಯಾಕೆ ನಿಮ್ಮ ತೊಡೆಯ ಮೇಲೆ ಮಲಗಿದ್ದಾರೆ? ಅವರಿಗೂ ಕೂಡ ನೀವು ನನ್ನೊಂದಿಗೆ ನಿದ್ದೆ ಮಾಡಿಸ್ಬೇಕಾ? ಕತೆ ಹೇಳಬೇಕಾ ಎಂದು ಏನೂ ಅರಿಯದ ಮುಗ್ಧ ಕಂದಮ್ಮ ಪ್ರಶ್ನಿಸಿತ್ತು. ಅದಕ್ಕೆ ಸಾವು ನೋವುಗಳ ಪರಿಚಯವಿಲ್ಲ, ತಿಳಿಯುವ ವಯಸ್ಸು ಕೂಡ ಅಲ್ಲ. ಅವಳ ಪ್ರಶ್ನೆಗೆ ನಕುಲ್, ಮುದ್ದು, ನಿಮ್ಮ ಮಮ್ಮಗೆ ಸ್ವಲ್ಪ ತಲೆನೋವು ಬಂದಿದೆ. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾವಿಬ್ಬರು ಈಗ ಆಚೆ ಹೋಗಿ ಬರೋಣ. ಅಷ್ಟರಲ್ಲಿ ನಿಮ್ಮಮ್ಮ ಎದ್ದು ಇರ್ತಾರೆ. ಈ ದಿನ ವಿಧಿ ಪುಟ್ಟನನ್ನು ಈ ಪಪ್ಪನೇ ರೆಡಿ ಮಾಡಿ ಶಾಲೆ ಕಳಿಸ್ತಾರೆ. ಜೊತೆ ಊಟನ ಕೂಡ ಪಪ್ಪನೇ ಮಾಡಿಸ್ತಾರೆ ಎಂದು ಅವಳನ್ನು ಮುದ್ದು ಮಾಡಿ ನೈಋತ್ಯಳನ್ನು ನಿಧಾನವಾಗಿ ದಿಂಬಿನ ಮೇಲೆ ವರ್ಗಾಯಿಸಿ ಅಲ್ಲಿಂದ ಕೆಳಬಂದಿದ್ದ. ಕೆಳಬಂದವನು ವಿಧಿಯ ಅಂದಿನ ಕೆಲಸಗಳನ್ನು ತಾನೇ ಮಾಡಿ ಅವಳನ್ನು ಶಾಲೆಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಸ್ಕೂಲ್ ವ್ಯಾನ್ ಹತ್ತಿಸಿ ನೈಋತ್ಯ ರೂಮ್ ಕಡೆ ಹೊರಟಿದ್ದ. ಅವಳನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಿ ತಿಂಡಿಯನ್ನು ತಿನ್ನುವಂತೆ ಹೇಳಬೇಕು ಎಂದುಕೊಂಡು ಅವನು ರೂಮನ್ನು ಪ್ರವೇಶಿಸುವ ಮುನ್ನವೇ ಅಣ್ಣ ಎಂಬ ಜೋರಾದ ಕೂಗು ಅವನ ಕಿವಿಗೆ ಅಪ್ಪಳಿಸಿತ್ತು. ತಿರುಗಿ ನೋಡಲು ಬಾಗಿಲ ಬಳಿಯಲ್ಲಿ ನಿಂತಿದ್ದಳು ಅವನ ತಂಗಿ ಬೃಂದ ಹಾಗೂ ಅವಳ ಗಂಡ ತರುಣ್. ನಕುಲ್ ತನ್ನ ಮಗಳನ್ನು ವ್ಯಾನ್ ಹತ್ತಿಸುವುದನ್ನು ದೂರದಿಂದ ನೋಡುತ್ತಿದ್ದರು ಬೃಂದ ಹಾಗೂ ತರುಣ್. ದೂರದಿಂದಲೇ ತನ್ನ ಮಗಳನ್ನು ನೋಡಿದ ಬೃಂದ ನುಡಿ ಹಿಂಡಿದಂತಾಗಿತ್ತು. ತಾನು ಎತ್ತಿರುವ ಮಗುವನ್ನು ಒಂದು ದಿನ ಕೂಡ ಮುದ್ದಾಡದಂತಹ ಪರಿಸ್ಥಿತಿ ಬೃಂದಾಳಿಗೆ ಬಂದಿತ್ತು. ಇಂದು ತನ್ನ ಮಗುವನ್ನು ನೇರವಾಗಿ ನೋಡಿದಾಗ ಅವಳು ಇಷ್ಟು ದಿನದ ಮಾತೃವಾತ್ಸಲ್ಯ ಬಡಿದೆಬ್ಬಿಸಿತ್ತು. ಅವಳಿಗೆ ತನ್ನ ಮೇಲೆ ತನಗೆ ಅಸಹ್ಯವಾಗಿತ್ತು. ತರುಣ್ ಹೇಳಿದಂತೆ ಅಣ್ಣನ ಬಳಿ ಕ್ಷಮೆ ಕೇಳಿ ತನ್ನ ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದಳು ಬೃಂದ. ಅಣ್ಣ ಎಂಬ ಶಬ್ದಕ್ಕೆ ಹಿಂತಿರುಗಿ ನೋಡಿದಾಗ ನಕುಲ್ಗೆ ಕಂಡದ್ದು ಬಾಗಿಲ ಬಳಿಯಲ್ಲಿ ನಿಂತಿದ್ದ ಬೃಂದ. ಅವಳನ್ನು ಅಲ್ಲಿ ನೋಡಿದ ತಕ್ಷಣ ನಕುಲ್ಗೆ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಿದ ತರಹ ಆಗಿತ್ತು. ಅವಳನ್ನು ಅಲ್ಲಿ ನೋಡಿದವನೇ ಓಡಿ ಹೋಗಿ ಬಿಗಿದಪ್ಪಿ ಕಣ್ಣೀರು ಸುರಿಸಿದ್ದನು. ಬೃಂದಾಳು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವಳು ಕೂಡ ತನ್ನ ಅಣ್ಣನನ್ನು ಅಪ್ಪಿಯಾಗುವಷ್ಟು ಕಣ್ಣೀರು ಸುರಿಸಿದ್ದಳು. ಅವಳ ತಲೆ ನೇವರಿಸುತ್ತಾ, ನಕುಲ್, ಇಷ್ಟು ದಿನ ನಿನಗೆ ಅಣ್ಣನ ನೆನಪೇ ಆಗಲಿಲ್ಲವೇ ಎಂದು ಕೇಳಿದಾಗ ಅವನನ್ನು ಅಪ್ಪಿಕೊಂಡಿದ್ದ ಬೃಂದ ಬಿಡಿಸಿಕೊಂಡು ಅವನ ಕಾಲನ್ನು ಹಿಡಿದಿದ್ದಳು. ಇದು ಕನಸು ಇರಬಹುದು ಎಂದು ಒಂದು ಕ್ಷಣ ಅನಿಸಿತ್ತು ನಕುಲ್ಗೆ. ಎದುರಿರುವ ತಂಗಿಯನ್ನು ನೋಡಿ ಖುಷಿಪಟ್ಟ ನಕುಲ್ಗೆ ಪಕ್ಕದಲ್ಲಿದ್ದ ತರುಣ್ ಗಮನ ಇರಲಿಲ್ಲ. ನಂತರ ಬೃಂದಾಳ ಪಕ್ಕದಲ್ಲಿ ನಿಂತಿದ್ದ ತರುಣನ್ನು ನೋಡಿದ ನಕುಲ್ ತನ್ನ ಮುಷ್ಟಿ ಬಿಗಿ ಹಿಡಿದಿದ್ದ. ಏಕಾಏಕಿ ತರುಣ್ ಕೊರಳ ಪಟ್ಟಿಗೆ ಕೈ ಹಾಕಿದ ನಕುಲ್ ಅವನ ಕೆನ್ನೆಗೆ 2 ಬಾರಿಸಿದ್ದ. ಏನಾಗುತ್ತಿದೆ ಎಂಬುದನ್ನು ಅರಿಯುವ ಮೊದಲೇ ನಕುಲ್ ಕೈ ತರುಣ್ ಕೆನ್ನೆಗೆ ಬಾರಿಸಿತ್ತು. ಅಣ್ಣ ಎಂದು ಜೋರಾಗಿ ಕಿರುಚಿದ್ದಳು ಬೃಂದ. ಎಷ್ಟೇ ಆದರೂ ತಾಳಿ ಕಟ್ಟಿದ ಗಂಡನಲ್ಲವೇ? ಅವನ ಜೊತೆ 5-6 ವರ್ಷ ಸಂಸಾರ ಮಾಡಿದವಳಿಗೆ ಅಣ್ಣ ಏಕಾಏಕಿ ಅವನ
ಅವನಿಗೆ ಹೊಡೆದದ್ದು ಸಹಿಸಲಾಗಲಿಲ್ಲ. ಏನು ಮಾಡ್ತಾ ಇದ್ದೀಯಾ ಅಣ್ಣ? ಅವರು ತಮ್ಮ ತಪ್ಪನ್ನೆಲ್ಲ ಒಪ್ಪಿಕೊಂಡು ನನ್ನ ಸುಖವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಯಾವುದೋ ವಿಷಯಗಳಿಗೆ ಅಲ್ಲಿ ಆದ ತಪ್ಪಿಗೆ ಅವರು ಕೂಡ ನಮ್ಮಂತೆ ಶಿಕ್ಷೆ ಅನುಭವಿಸಿದ್ದಾರೆ. ಅವರಿಗೆ ಅವರ ತಪ್ಪು ಅರ್ಥವಾಗಿದೆ. ಆದರೆ ನೀನು ಈಗ ಮಾಡಿದ್ದ ಏನಣ್ಣ? ಅವ್ರಿಗೆ ಆಗಬೇಕಾದ ಶಿಕ್ಷೆ ಆಗಿದೆ. ಆದರೂ ಅವರು ನಿನ್ನ ಬಳಿ ಕ್ಷಮೆ ಕೇಳಿ ಮಗುವನ್ನು ಕೇಳಿಕೊಂಡು ಹೋಗಲು ಬಂದಿದ್ದಾರೆ. ಇಂದು ನಡೆದ ವಿಷಯವನ್ನು ವಿಸ್ತಾರವಾಗಿ ತಿಳಿಸಿದ್ದಳು ಬೃಂದಾ. ವಿಧಿಯನ್ನು ಶಾಲೆಗೆ ಬಿಡಲು ಹೋದಾಗ ನೈಋತ್ಯಗೆ ಎಚ್ಚರವಾಗಿತ್ತು. ರಾತ್ರಿ ನಿದ್ದೆ ಬರದ ಕಾರಣ ನೆಮ್ಮದಿಯಾಗಿ ಮಲಗಿದ್ದಳು ನೈಋತ್ಯ. ಮಗುವನ್ನು ನಕುಲ್ ಶಾಲೆಗೆ ಬಿಟ್ಟು ಬಂದದ್ದು ಅವಳಿಗೆ ತನ್ನ ಮೇಲೆ ತನಗೇ ಬೇಸರ ಮೂಡಿತ್ತು. ನಾನು ಮಾಡಬೇಕಾದ ಕೆಲಸವನ್ನು ನಕುಲ್ ಮಾಡಿದ್ದಾರೆ ಪಾಪ ಎಂದುಕೊಂಡವಳು ಅವರು ಬಂದಾಗ ಕ್ಷಮೆ ಕೇಳಿದರಾಯಿತು ಎಂದುಕೊಂಡು ಸುಮ್ಮನೆ ಕುಳಿತಿದ್ದಳು. ಕೆಳಗಡೆ ಮಾತನಾಡುವ ಶಬ್ದ ಕೇಳಿದಾಗ ಇಲ್ಲಿನಿಂದ ನೋಡಿದ ನೈಋತ್ಯ ಬೃಂದಾಳ ನೋಡಿ ಅಚ್ಚರಿ ಉಂಟಾಗಿತ್ತು. ಆದರೂ ಅಣ್ಣ ತಂಗಿ ಒಂದಾದರು ಎಂಬ ಸಂತೋಷಕ್ಕೆ ಕಣ್ಣು ತುಂಬಿ ಬಂದಿತ್ತು. ಅವಳ ಆ ಸಂತೋಷಕ್ಕೆ ತುಂಬ ಹೊತ್ತಿನ ಆಯಸ್ಸು ಇರಲಿಲ್ಲ. ಬೃಂದಾ ಮಗುವನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂಬುದು ಅವಳಿಗೆ ಆಘಾತವನ್ನು ನೀಡಿತ್ತು. ಮಗುವಿಗೆ ಇಲ್ಲಿ ಬಂದ ತನಗೆ ಮಗುವಿಲ್ಲದ ಮೇಲೆ ಏನು ಕೆಲಸವಿದೆ? ಆ ಮಗುವನ್ನು ಬಿಟ್ಟಿರೋದು ಅವಳಿಗೆ ತುಂಬ ಕಷ್ಟವಾಗಿತ್ತು. ಏಕೆಂದರೆ ಬೃಂದಾ ಎತ್ತ ತಾಯಿಯಾಗಿದ್ದರೆ ಇವಳು ತಾಯಿಗಿಂತ ಹೆಚ್ಚಾಗಿ ಮಗುವನ್ನು ನೋಡಿಕೊಂಡಿದ್ದಳು. ಈಗ ಆ ಮಗು ತನ್ನಿಂದ ದೂರ ಹೋಗುತ್ತದೆ ಎಂಬುದೇ ಅವಳಿಗೆ ಸಹಿಸಲು ಅಸಾಧ್ಯವಾಗಿತ್ತು. ಒಂದು ಪಕ್ಷ ನಕುಲ್ ಒಪ್ಪಿದರೂ ಕೂಡ ತನ್ನ ಮಗುವನ್ನು ಕೊಡಲೇಬಾರದು ಎಂದು ನಿರ್ಧರಿಸಿದ್ದಳು ನೈಋತ್ಯ. ಆದರೆ ಅವಳಿಗೆ ಹಕ್ಕು ಕೊಟ್ಟವರು ಯಾರು? ಸ್ವತಃ ಅವಳಿಗೆ ಅವಳ ಮನ ಪ್ರಶ್ನೆ ಎಸಗಿತ್ತು. ಉತ್ತರ ಮಾತ್ರ ಶೂನ್ಯ. ಆದರೂ ಮನದಲ್ಲಿ ಒಂದು ದೃಢ ನಿಶ್ಚಯ ಮಾಡಿದಳು. ಅಪ್ಪಿತಪ್ಪಿ ಕೂಡ ಮಗು ತನ್ನಿಂದ ದೂರವಾದರೆ ನಾನು ಈ ಮನೆ ತೊರೆಯುವುದಾಗಿ ನಿಶ್ಚಯಿಸಿಕೊಂಡಳು. ನಂತರ ನಕುಲ್ನ ನಿರ್ಧಾರ ಏನಾಗಿರುತ್ತದೆ ಎಂದು ಕಾತುರತೆಯಿಂದ ಕಾಯುತ್ತಾ ನಿಂತುಕೊಂಡಿದ್ದಳು. ಅವಳು ಮೇಲೆ ನಿಂತಿರುವುದನ್ನು ನೋಡಿದ ಬೃಂದಾ ಅವಳ ಬಳಿ ಹೋಗಿ ಅವಳನ್ನು ಅಪ್ಪಿಕೊಂಡು ಕ್ಷಮೆ ಯಾಚಿಸಿದ್ದಳು. ಬೃಂದಾಳ ಕ್ಷಮೆಗೆ ನೈಋತ್ಯ ಯಾರ್ಯಾರ ಹಣೆಬರಹದಲ್ಲಿ ಏನೇನು ಬರೆದಿರುತ್ತೋ ಅದೇ ಆಗುತ್ತದೆ. ಅದಕ್ಕೆ ಯಾರು ಕೂಡ ಕಾರಣರಲ್ಲ. ನನ್ನ ಹಣೆಯ ಬರಹಕ್ಕೆ ನೀನೇಕೆ ಹೊಣೆ ಆಗ್ತೀಯಾ? ಬಿಡು, ಏನಾದರೂ ಆಗಲಿ, ನೀನು ಸುಖವಾಗಿದ್ದರೆ ಅಷ್ಟೇ ಸಾಕು. ನಿನ್ನ ಅಣ್ಣ ಕೂಡ ಇಲ್ಲಿ ನೆಮ್ಮದಿಯಾಗಿರ್ತಾರೆ ಎಂದು ಹೇಳಿದ್ದಳು ನೈಋತ್ಯ. ಅವಳ ಮಾತು ಕೇಳಿದ ಬೃಂದಾಳಿಗೆ ಖುಷಿಯಾಗಿತ್ತು. ಅವಳು ನೈಋತ್ಯಳ ಕೈ ಹಿಡಿದು ಕೆಳ ಕರೆತಂದಿದ್ದಳು. ನಂತರ ಮಗುವಿನ ಬಗ್ಗೆ ಮಾತನಾಡಿ ಮಗುವನ್ನು ಕರೆದುಕೊಂಡು ಹೋಗುವ ಉದ್ದೇಶ ಹೊಂದಿದ್ದ ಬೃಂದಾ ಇನ್ನೇನು ನಕುಲ್ ಬಳಿ ವಿಷಯವನ್ನು ಮಾತನಾಡಬೇಕು ಎನ್ನುವಷ್ಟರಲ್ಲಿ ನಕುಲ್ಗೆ ಒಂದು ಮುಖ್ಯವಾದ ಕರೆ ಹಾಸ್ಪಿಟಲ್ನಿಂದ ಬಂದಿತ್ತು. ಅದು ಆಸ್ಪತ್ರೆಯಿಂದ ಬಂದ ಕರೆಯಾಗಿತ್ತು. ಅವನು ಅಲ್ಲಿ ನಿಂತು ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯದ ವಿಚಾರವಾಗಿ ನಾನು ಆಚೆ ಹೋಗ್ತಿದ್ದೇನೆ, ನಾನು ಬರುವುದು ಸ್ವಲ್ಪ ತಡವಾಗುತ್ತದೆ ಎಂದು ತಿಳಿಸಿ ಅಲ್ಲಿಂದ ಹೊರ ನಡೆದಿದ್ದ. ಬೇರೆ ಯಾರ ಮಾತು ಕೂಡ ಅವನ ಕಿವಿಗೆ ಕೇಳಿಸಲೇ ಇಲ್ಲ. ಆಸ್ಪತ್ರೆಯಲ್ಲಿ ಸಾವಿತ್ರಮ್ಮನ ಸಾವು ಆಕಸ್ಮಿಕ ಅಲ್ಲ, ಅದು ಒಂದು ಉದ್ದೇಶಪೂರ್ವಕ ಸಾವು ಎಂಬುದು ಅಲ್ಲಿನ ಡಾಕ್ಟರ್ಗೆ ತಿಳಿದಿತ್ತು. ಸಾವಿತ್ರಮ್ಮನ ದೇಹವನ್ನು ಅವರ ಮನೆಗೆ ಒಪ್ಪಿಸುವ ಮೊದಲು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವರ ದೇಹದಲ್ಲಿ ಅಪಾಯಕಾರಿ ವಿಷ ಪತ್ತೆಯಾಗಿತ್ತು. ಅದು ಮಾತ್ರೆಯ ರೂಪದಲ್ಲಿ ಅವರ ದೇಹವನ್ನು ಸೇರಿದೆ ಎಂಬುದು ತಿಳಿದಿತ್ತು. ಈ ವಿಚಾರವಾಗಿ ಮಾತನಾಡಲು ನಕುಲ್ನನ್ನು ಆಸ್ಪತ್ರೆಗೆ ಬರ ಹೇಳಿದ್ದರು ಡಾಕ್ಟರ್. ಡಾಕ್ಟರ್ ಹೇಳಿದ ಮಾತನ್ನು ಕೇಳಿದ ನಕುಲ್ಗೆ ಶಾಕ್ ಆಗಿತ್ತು. ಈ ವಯಸ್ಸಿನಲ್ಲಿ ಸಾವಿತ್ರಮ್ಮನ ಸಾವು ಬಯಸುವವರು ಯಾರಿದ್ದಾರೆ ಎಂದ ತಕ್ಷಣ ತಲೆಗೆ ಹೊಳೆದದ್ದು ವಿಕ್ರಮ್. ಹೌದು, ಅವನ ಹೊರತಾಗಿ ಬೇರೆ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲ. ದುಡ್ಡಿನ ಮತದಲ್ಲಿ ಮೆರೆಯುತ್ತಿರುವ ಅವನನ್ನು ನಾನು ಮರ್ತಿದ್ದೇ ತಪ್ಪಾಯಿತು. ಹಾಗಾದರೆ ಸಾವಿತ್ರಮ್ಮನ ಸಾವಿಗೆ ಕಾರಣ ಈ ವಿಕ್ರಮ್? ಹಾಂ, ಹೌದು, ನಿಜ, ಅವನೇ, ಅನುಮಾನವೇ ಇಲ್ಲ. ಇದರ ಹಿಂದಿರುವ ಕಾಣದ ಕೈ ಬೇರೆ ಯಾರದ್ದೂ ಅಲ್ಲ, ಇದೇ ವಿಕ್ರಮ್ದು. ಸ್ವಲ್ಪದರಲ್ಲಿಯೇ ಯಾಮಾರಿದೆ. ನನ್ನಿಂದ ಒಂದು ಜೀವವೇ ಇಹಲೋಕ ತ್ಯಜಿಸುವಂತಾಯಿತು. ದುರಾದೃಷ್ಟ ಅಂದರೆ ಇದೇ ಇರಬೇಕು ಎಂದವನು ಏನೋ ಹೊಳೆದಂತೆ ಡಾಕ್ಟರ್ ಬಳಿ ಅಂದಿನ CCTV ಫುಟೇಜ್ ತೆಗೆಸಿ ಎಂದು ಹೇಳಿದ್ದನು. ಅದರಂತೆ CCTV ಫುಟೇಜ್ ನೋಡಲು ಅಲ್ಲಿ ವಿಕ್ರಮ್ ಸುಳಿವು ಇರಲಿಲ್ಲ. ಏಕೆಂದರೆ ಅವನು ಆ ನರ್ಸ್ ಭೇಟಿಯಾಗಿದ್ದು ಹೊರಗಡೆ ಆಗಿತ್ತು. ಆದರೆ ಒಂದು ಕ್ಲೂ ಮಾತ್ರ ಸಿಕ್ಕಿತ್ತು. ಏನೆಂದರೆ ದಿನವೂ ಕೂಡ ಮಾತ್ರೆ ಕೊಡುವವನು ಆ ದಿನ ಭಯದಿಂದ ಓಡಾಡುತ್ತಿರುವುದು ಗೋಚರವಾಗಿತ್ತು. ಹಾಗೆಯೇ ಆ ದಿನ ಅವಳು ರಜೆ ತೆಗೆದುಕೊಂಡು ಅಲ್ಲಿಂದ ಹೋಗಿದ್ದಳು. ಏಕೆಂದರೆ ದಿನವೂ ಸಾವಿತ್ರಮ್ಮನಿಗೆ ಮಾತ್ರೆ ಕೊಡುತ್ತಿದ್ದ ನರ್ಸ್ ಅವಳಾಗಿದ್ದಳು. ಅವಳನ್ನು ವಿಚಾರಿಸಿದರೆ ಸತ್ಯ
ಬಹಿರಂಗವಾಗುವುದು ಎಂಬುದನ್ನು ನಕುಲ್ ಡಾಕ್ಟರ್ಗೆ ತಿಳಿಸಿದ್ದ. ಅವನ ಮಾತನ್ನು ಕೇಳಿದ ಡಾಕ್ಟರ್ ಸರಿ ಎಂಬಂತೆ ತಲೆದೂಗಿದ್ದರು. ಹಾಗೆಯೇ ಆ ನರ್ಸ್ನ ವಿಳಾಸವನ್ನು ಪತ್ತೆ ಹಚ್ಚಲು ಮೊದಲನೇ ಹೆಜ್ಜೆ ಇಟ್ಟಿದ್ದರು. ಮುಂದುವರೆಯುವುದು.